ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಆರೋಗ್ಯಕರವಾದ ಹಾಗೂ ದೇಹಕ್ಕೆ ತಂಪಾಗುವ ಈ ಬೇಸಿಗೆ ಬಿಸಿಲಿನಲ್ಲಿ ಸಾಮಾನ್ಯವಾಗಿ ಅಂಗೈ ಉರಿ ಹಾಗೂ ಅಂಗಾಲುರಿ ಮತ್ತು ದೇಹ ಉಷ್ಣವಾಗುತ್ತೆ. ಹಾಗಾಗಿ ನಾನಿವತ್ತು ದೇಹಕ್ಕೆ ತಂಪಾಗುವ ಹಾಗೂ ಆರೋಗ್ಯಕರ ಬಸಳೆ ಸೊಪ್ಪನ್ನು ಬಳಸಿ ಸಾರು ಮಾಡ್ತಿದ್ದೀನಿ. ಬಸಳೆ ಸೊಪ್ಪಿನ ಪ್ರಯೋಜನ ಹೇಳೋದಾದರೆ, ಬಾಯಿ ಹುಣ್ಣು ಆದಾಗ ಬಸಳೆ ಸೊಪ್ಪನ್ನು ಹಾಗೆ ತಿಂದರೆ 2-3 ದಿನದಲ್ಲಿ ಬಾಯಿ ಹುಣ್ಣು ಹೋಗುತ್ತೆ. ಹಾಗಾಗಿ ಇದಕ್ಕೆ ಬಾಯಿ ಬಸಳೆ ಸೊಪ್ಪು ಅಂತಲೂ ಕರೀತಾರೆ. ಹಾಗಾದರೆ ಬನ್ನಿ ಬಸಳೆ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ಗೆ 1 ಬೌಲ್ ತೊಗರಿಬೇಳೆ, 1 ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಗೂ 2 ಸಣ್ಣದಾಗಿ ಕಟ್ ಮಾಡಿದ ಟೊಮ್ಯಾಟೊ ಹಾಗೂ 1 ಹಿಡಿಯಷ್ಟು ಬಸಳೆ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ನಂತರ ಅರ್ಧ ಸ್ಪೂನ್ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಬೇಳೆ ಸೊಪ್ಪು ಮುಳುಗುವಷ್ಟು ನೀರು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಈಗ ಇದನ್ನು ಬೇಯೋಕೆ ಇಡ್ತಿದ್ದೀನಿ. 2-3 ವಿಸಿಲ್ ಬಂದರೆ ಸಾಕು, ಬಸಳೆ ಸೊಪ್ಪು ಬೇಗ ಬೇಯುತ್ತೆ. ನೋಡಿ, ಈಗ 3 ವಿಸಿಲ್ ಬಂದಾಗಿದೆ. ಕುಕ್ಕರ್ ಕೂಲ್ ಆದಮೇಲೆ ಓಪನ್ ಮಾಡ್ತಿದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಬೆಂದಿರಬೇಕು ಸೊಪ್ಪು ಬೇಳೆ. ಈಗ ಇದನ್ನ ಮಸ್ಕೊಳ್ತಿದ್ದೀನಿ. ನೀವು ಸ್ಮ್ಯಾಶರಿಂದನೂ ಸಹ ಸ್ಮ್ಯಾಶ್ ಮಾಡಬಹುದು. ಬಸಳೆ ಸೊಪ್ಪಿಂದ ಅಡುಗೆಗಳನ್ನು ಮಾಡಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಹಾಗೂ ರಕ್ತಹೀನತೆ ಅಂದರೆ ಅನಿಮಿಯಾ ನಿವಾರಣೆಗೆ ಸಹಾಯ ಆಗುತ್ತೆ. ಸ್ಮ್ಯಾಶ್ ಮಾಡಾಗಿದೆ. ಈಗ ಮಸಾಲೆ ರುಬ್ಕೊಳ್ತಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ 1 ಬೌಲ್ ಹಸಿ ಕೊಬ್ಬರಿ ಹಾಕಿ, ನಂತರ 2 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕಿ, ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ತಿದ್ದೀನಿ. ನೋಡಿ, ಈ ಥರ ನೈಸಾಗಿ ರುಬ್ಕೊಳ್ಬೇಕು. ಈಗ ಸಾರಿಗೆ ಒಗ್ಗರಣೆ ಹಾಕ್ತಿದ್ದೀನಿ. ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು ಹಾಗೂ ರುಬ್ಬಿದ ಮಸಾಲೆ ಹಾಕಿ, ನಂತರ 1 ಸ್ಪೂನ್ ಅಚ್ಕಾರದ ಪುಡಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸ್ಕಿನ್ ಫ್ರೆಶ್ನೆಸ್ ಹಾಗೂ ಗ್ಲೋ ಆಗಿರಬೇಕು ಅಂದರೆ ನಿಮ್ಮ ಪ್ರತಿನಿತ್ಯದ ಅಡುಗೆಗಳಲ್ಲಿ ಈ ಬಸಳೆ ಸೊಪ್ಪನ್ನು ಬಳಸಿ. ಈಗ ಬೇಯಿಸಿದ ಬಸಳೆ ಸೊಪ್ಪು ಹಾಗೂ ಬೇಳೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು 2 ಸ್ಪೂನ್ ಸಾರಿನ ಪುಡಿ ಹಾಕ್ತಿದ್ದೀನಿ. ಈ ಸಾರಿನ ಪುಡಿ ಮಾಡೋದನ್ನ ತೋರಿಸಿದ್ದೀನಿ. ಕಡಿಮೆ ಮಸಾಲೆ ಸಾಮಾನುಗಳನ್ನು ಬಳಸಿ ಸಾರಿನ ಪುಡಿ ಮಾಡೋದು ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಈಗ ಸ್ವಲ್ಪ ಬೆಲ್ಲ ಹಾಕಿ, ನಂತರ ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ರಸನ ಹಾಕ್ತಿದ್ದೀನಿ. ಈ ಬಸಳೆ ಸೊಪ್ಪು ತಿನ್ನೋದ್ರಿಂದ ಎಲುಬು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತೆ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನಿಲ್ಲಿ ಜಾರಲ್ಲಿ ಉಳಿದ ಮಸಾಲೆಗೆ ನೀರು ಹಾಕಿದ್ದೀನಿ. ಈಗ ಸಾರಿನ ಹದಕ್ಕೆ ಬರುವಷ್ಟು ನೀರು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ನೋಡಿ, ಈಗ ಚೆನ್ನಾಗಿ ಸಾರು ಕುದಿತಿದೆ. ಈಗ ಬಸಳೆ ಸೊಪ್ಪಿನ ಸಾರು ರೆಡಿಯಾಗಿದೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಈ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರೋ ಬಸಳೆ ಸೊಪ್ಪಿನ ಸಾರಿನೊಂದಿಗೆ ಮಧ್ಯಾಹ್ನದ ಊಟವನ್ನು ಎಂಜಾಯ್ ಮಾಡಿ. ಬಸಳೆ ಸೊಪ್ಪನ್ನು ಬೆಳೆಸಿ ಇನ್ನೂ ವಿಧವಾದ ಅಡುಗೆಗಳನ್ನು ಮಾಡಬಹುದು. ನಾನಿವತ್ತು ಸಾರು ಮಾಡೋದನ್ನ ತೋರಿಸಿದ್ದೀನಿ. ಈ ಸಾರು ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.